ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಉಗಾದಿ ಪಂಚಾಂಗವನ್ನು ಯುಗಾದಿ ಹಬ್ಬದಂದು ಸಮಸ್ತ ಜನರಿಗೆ ಕಾಯ್ತಾ ಇರ್ತಾರೆ. ನಮ್ಮ ಯುಗಾದಿ ಪಂಚಾಂಗ ಯಾವ ರೀತಿ ಇರುತ್ತೆ, ಯಾವ ಅನುಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ದೇವರ ಆರಾಧನೆ ಮಾಡಿದರೆ ಉತ್ತಮ ಫಲಗಳು ಉಂಟಾಗುತ್ತೆ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋ ಮುಖಾಂತರ ನಾನು ಈಗ ಮಕರ ರಾಶಿ ಜಾತಕರಿಗೆ ಈ ವರ್ಷ ಯಾವ ರೀತಿ ಶುಭ ಫಲಗಳು ಇರುತ್ತೆ ಅಂತ ನೋಡೋದಕ್ಕೆ ಮುಂಚೆ ಮುಖ್ಯವಾಗಿ ಈ ವರ್ಷದ ಗ್ರಹ ಸಂಚಾರವನ್ನು ನೋಡ್ತಾ ಇದ್ದರೆ ಬೃಹಸ್ಪತಿ ಒಂದು ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಕೆಲವೊಂದು ರಾಶಿಗಳಿಗೆ ಶುಭ ಫಲಗಳಾಗಿರ್ತಾನೆ, ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳು ನೀಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ನೋಡಿದರೆ ಈಗ 14 ಮೇವರೆಗೂ ಇವರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆದಮೇಲೆ ಮೇ 14 ಆದಮೇಲೆ ಇವರು ಅಕ್ಟೋಬರ್ 18ರವರೆಗೂ 2025 ಇಲ್ಲಿಯವರೆಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಡಿಸೆಂಬರ್ 5ರವರೆಗೂ ಮಿಥುನ ರಾಶಿಯಲ್ಲಿದ್ದು ಅಲ್ಲಿಂದ ಏನಾಗುತ್ತೆ ಕಟಕ ರಾಶಿಗೆ ಹೋಗ್ತಾರೆ. ಕಟಕ ರಾಶಿಗೆ ಹೋಗ್ಬಿಟ್ಟು ಇವರು ಮತ್ತೆ 5 ಡಿಸೆಂಬರ್ ವರ್ಷಾಂತ್ಯದವರೆಗೂ ಇಲ್ಲಿಂದ ಇವರು ವಕ್ರಗತೆಯಾಗಿ ಮತ್ತೆ ಕಟಕಲಿಂದ ಮತ್ತೆ ರಿಟರ್ನ್ ಮಿಥುನಕ್ಕೆ ಬರ್ತಾರೆ. ಈ ರೀತಿ ಕಟಕಲಿಂದ ಮಿಥುನ, ಮಿಥುನಲಿಂದ ಕಟಕ, ಈ ರೀತಿ ವಕ್ರತ್ಯಾಗನಾಗಿ ಮಾಡ್ತಾ ಇರ್ತಾರೆ. ಇನ್ನು ಶನಿ ಬಂದು ಮೀನ ರಾಶಿಯನ್ನು ಜನ್ಮ ರಾಶಿಯಾಗಿ ಮಾಡಿಕೊಂಡು ಈ ದ್ವಾದಶ ರಾಶಿಗಳ ಸ್ಥಾನಮಾನಗಳು ಬದಲಾಯಿಸುತ್ತಾ ಇರ್ತಾರೆ. ಮತ್ತು ಈ ಯಾವ ರೀತಿ ಫಲ, ಗೋಚಾರ ಫಲ ಈ ಥರ ಈ ವರ್ಷ ಇವರಿಗೆ ಮಕರ ರಾಶಿಯವರಿಗಿದೆ ಅನ್ನು ನೋಡುವುದಾದರೆ ಮುಖ್ಯವಾಗಿ ಉತ್ತರಾಷಾಢ ನಕ್ಷತ್ರದ 2 ಮತ್ತು 2, 3, 4 ಪಾದಗಳಲ್ಲಿ ಜನಿಸಿದವರು, ಶ್ರವಣ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು, ಧನಿಷ್ಠ ನಕ್ಷತ್ರದ 1ನೇ ಮತ್ತು 2ನೇ ಪಾದದಲ್ಲಿ ಜನಿಸಿದವರು ಈ ಮಕರ ರಾಶಿಗೆ ಸೇರುತ್ತಾರೆ. ಮಕರ ರಾಶಿಯವರಿಗೆ ಈ ವರ್ಷ ಇವರಿಗೆ ಅದ್ಭುತವಾದಂತಹ ಫಲಗಳು ಇದೆ. ಯಾಕಂದರೆ ಮಕರ ರಾಶಿಗೆ 7.5 ಅವಧಿ ಮುಕ್ತಾಯವಾಗ್ತಾ ಇದೆ. ಈ ಶನಿ ಕಂಟಕ ಅನ್ನೋದು ಇವರಿಗೆ ಮುಕ್ತಾಯವಾಗಿ ತೃತೀಯಕ್ಕೆ ಶನಿ ಸಂಚಾರ ಅನ್ನೋದು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಯಾರು ಮಕರ ರಾಶಿ, ನಮಗೆ ನಕ್ಷತ್ರ ಗೊತ್ತಿಲ್ಲ, ಯಾವ ರೀತಿ ನಮ್ಮದು ಮಕರ ರಾಶಿ ಅಂತ ತಿಳ್ಕೋಬೇಕು ಅನ್ನೋದಾದರೆ ಇವರು ಮುಖ್ಯವಾಗಿ ಬೋ, ಜ, ಜೆ, ಶಿ, ಶು, ಶೇ, ಶೋ, ಗ, ಗಿ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಏನಾದರೂ ಆರಂಭವಾಗಿದ್ದರೆ ನೀವು ಮಕರ ರಾಶಿಗೆ ಸೇರುತ್ತೀರಾ. ಈ ವರ್ಷ ಯಾವ ದಿನಗಳು ನಿಮಗೆ ಅನುಕೂಲವಾಗಿದೆ, ಯಾವ ದಿನಗಳಲ್ಲಿ ನಿಮ್ಮಲ್ಲಿ ಕಾರ್ಯಗಳು, ಪ್ರಯತ್ನಗಳು, ಪ್ರಯಾಣಗಳು ಮಾಡಬಹುದು, ಯಾವುದಾದ್ರೂ ವ್ಯವಹಾರಗಳು ಮಾಡಬಹುದು, ಯಾವಾಗಾದರೂ ವ್ಯವಹಾರಗಳಲ್ಲಿ ಉತ್ತಮ ವಿಜಯವನ್ನು ಸಾಧಿಸಬಹುದು ಅಂದರೆ ಕೆಲವು ಶುಭ ವಾರಗಳಿದೆ. ಆ ವಾರಗಳು ಏನಪ್ಪ ಅಂದರೆ ಬುಧವಾರ, ಶುಕ್ರವಾರ, ಶನಿವಾರ ಯಾಕಂದರೆ ಮಕರ ರಾಶಿಗೆ ಅಧಿಪತಿ ಶನಿ ಮಹಾತ್ಮ ಆಗಿರ್ತಾರೆ. ಶನಿ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಶನಿವಾರ, ಬುಧವಾರ, ಶುಕ್ರವಾರ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ನೀವು ಕೈ ಹಿಡಿದ್ರೆ ಅದ್ಭುತವಾದಂತಹ ಫಲಗಳು ಇರುತ್ತೆ. ಈ ವರ್ಷ ನೀವು ಯಾವ ದಿಕ್ಕಿನಿಂದ ನಿಮ್ಮ ಕೆಲಸಗಳು ಆರಂಭ ಮಾಡಿದರೆ, ಯಾವ ದಿಕ್ಕಿನಿಂದ ಪ್ರಯಾಣಗಳು ಮಾಡಿದ್ರೆ ಅದ್ಭುತವಾಗಿರುತ್ತೆ ಅಂದರೆ ಅದು ಪಶ್ಚಿಮ, ವೆಸ್ಟ್ಲಿಂದ ನೀವೇನಾದರೂ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದ್ಭುತವಾಗಿ, ಅನುಕೂಲವಾಗಿ ನಿಮಗೆ ಅದೃಷ್ಟ ಕಲಿತು ಬರುತ್ತೆ. ಇನ್ನು ಈ ವರ್ಷದಲ್ಲಿ ಕೆಲವು ದಿನಾಂಕಗಳು, ಯಾವ ಡೇಟ್ಗಳಲ್ಲಿ ಏನಾದರೂ ಹೊಸ ಕಾರ್ಯಕ್ರಮಗಳು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರ್ಬೋದು, ಈ ಚರ್ಚೆಗಳಾಗಿರ್ಬೋದು, ಸಂಧಾನಗಳಾಗಿರ್ಬೋದು, ರಿಜಿಸ್ಟ್ರೇಷನ್ಗಳಾಗಿರ್ಬೋದು, ಒಂದು ಆಸ್ತಿ ಕೊಂಡ್ಕೊಳ್ಳೋಕ್ಕಾಗಿರ್ಬೋದು, ಯಾವ ಡೇಟ್ಗಳಲ್ಲಿ ಪ್ರಾರಂಭ ಮಾಡಿದ್ರೆ ಮಕರ ರಾಶಿಯವ್ರಿಗೆ ಅದ್ಭುತವಾಗಿರುತ್ತೆ ಅಂದರೆ 1, 10, 19, 28 ಈ ದಿನಾಂಕಗಳಲ್ಲಿ ನೀವೇನಾದರೂ ಕೆಲಸಗಳು ಆರಂಭ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇನ್ನು ಈ ಮಕರ ರಾಶಿಯವರಿಗೆ ಪಂಚಾಂಗ ಶ್ರವಣ ಗೋಚಾರ ಫಲ ಯಾವ ರೀತಿ ಇದೆ ಅನ್ನೋದು ನೋಡುವುದಾದರೆ ಗುರು ವೃಷಭ ಮತ್ತು ಕಟಕ ರಾಶಿಯಲ್ಲಿರುವಾಗ ಅತ್ಯಂತ ಶುಭ ಫಲಕನಾಗಿರ್ತಾನೆ. ಶುಭ ಫಲಿತಗಳನ್ನು ಕೊಡ್ತಾರೆ. ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ನೀವು ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಈ ಸುಖ ಸುಮ್ಮನೆ ಏನಾದರೂ ದೇಹದಲ್ಲಿ ಕಾಣಿಸ್ಕೊಳ್ಳೋದು, ಹಾಸ್ಪಿಟಲ್ ವಿಸಿಟ್ ಮಾಡೋದು ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಆ ರೀತಿ ಉತ್ತಮವಾದಂತಹ ಆರೋಗ್ಯ ಈ ವರ್ಷ ಯಾವುದೇ ರೀತಿ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದೆ.
ಬಂಧು ಮಿತ್ರಗಳಿಂದ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ, ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ, ಯಾವುದೇ ಒಂದು ರೂಪದಲ್ಲಿ ನಿಮಗೆ ಬಂಧು ಮಿತ್ರಗಳಿಂದ ಸಹಕಾರ ಸಿಗೋದು, ಸಹಾಯ ಸಿಗೋದು, ಅವರಿಗೆ ಅಯ್ಯೋ ತುಂಬ ಹೆಲ್ಪ್ ಆಯಿತು, ಚಿರಋಣಿ ಆಗಿರ್ತೀವಿ, ಈ ರೀತಿ ಸಂದರ್ಭಗಳು ನಡೆಯುತ್ತೆ. ಸಜ್ಜನ ಸಹವಾಸದಿಂದ ಒಳ್ಳೆಯ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಪ್ರಮುಖ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳ ಜೊತೆ ಒಡನಾಟದಿಂದ ನಿಮಗೆಯೂ ಅವರಿಗೆ ಸಿಗುವಂತಹ ಕೀರ್ತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಅವರ ಆಲೋಚನೆಗಳು, ಸಲಹೆಗಳಿಂದ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ಸತ್ಫಲಗಳನ್ನು ನೀಡುತ್ತೆ. ಸತ್ಕರ್ಮಾಸಕ್ತಿ, ಒಳ್ಳೆಯ ವಿಷಯಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡಬೇಕು, ದಾನಗಳು ಮಾಡಬೇಕು, ಧಾರ್ಮಿಕ ಕೆಲಸಗಳು ಮಾಡಬೇಕು, ದೇವರಿಗೆ ಸಂಬಂಧಪಟ್ಟಿರುವಂತಹ ಕೆಲಸ, ದೈವ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನು ಕೈ ಹಿಡಿಬೇಕು. ಈ ಥರ ಒಳ್ಳೆಯ ಕೆಲಸಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇರುತ್ತೆ, ಅದರಲ್ಲಿ ನೀವು ಮಾಡ್ತೀರಾ. ಇನ್ನು ಕುಟುಂಬ ಸೌಖ್ಯ ಚೆನ್ನಾಗಿರುತ್ತೆ, ಕುಟುಂಬಸ್ಥರೆಲ್ಲರೂ ಅನುರಾಗ ತುಂಬಿದ ವಾತಾವರಣವಿರುತ್ತೆ, ನಿಮ್ಮ ಮಾತಿಗೆ ಒಳ್ಳೆಯ ಬೆಲೆ ಇರುತ್ತೆ. ನಿಮ್ಮ ಕುಟುಂಬದವರ ಸಂತೋಷಕ್ಕೋಸ್ಕರ ವಾಹನ ಕೊಳ್ಳುವುದು ಅಥವಾ ಗೃಹ ಕೊಳ್ಳುವುದು, ಮನೆಯೋಗ ಅನ್ನುವುದು ಅಥವಾ ಒಳ್ಳೆಯ ವಸ್ತ್ರಗಳ ಪ್ರಾಪ್ತಿ ಅನ್ನೋದು ಈ ವರ್ಷ ತುಂಬ ಚೆನ್ನಾಗಿ ಬರ್ತಾ ಇದೆ. ಶುಭ ಕಾರ್ಯಗಳೇನಾದರೂ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಡೆಸಬೇಕು, ಒಂದು ಗೃಹ ಪ್ರವೇಶ ಮಾಡಬೇಕು, ಒಂದು ವಿವಾಹಾದಿ ಶುಭ ಕಾರ್ಯಗಳು ಮಾಡಬೇಕು, ನಿಶ್ಚಿತಾರ್ಥಗಳು, ಈ ಉಪನಯನಗಳು, ಈ ಥರ ಗೃಹ ಕಾರ್ಯಗಳು ಮಾಡೋದರಿಂದ ಸಾಕಷ್ಟು ಬಂಧುಗಳ ಆಗಮನ, ಆತಿಥ್ಯದಲ್ಲಿ ನೀವು ಸಾಕಷ್ಟು ಮನಸ್ಸಿಗೆ ಉತ್ಸಾಹ ತುಂಬಿರುತ್ತೆ. ಸಂತೃಪ್ತಿಯಾಗಿ ಮಾಡಿದ್ದೀವಿ ಅನ್ನುವಂತಹ ಒಂದು ಉತ್ಸಾಹ ನಿಮ್ಮಲ್ಲಿ ತುಂಬಿಕೊಂಡಿರುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಈ ರೀತಿ ಒಳ್ಳೆಯ ಶುಭ ಫಲಗಳು ವೃಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಅತ್ಯಂತ ಅನುಕೂಲವಾಗಿ ಮಕರ ರಾಶಿಯವರಿಗೆ ಆಗ್ತಾ ಇರುತ್ತೆ. ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕೆಲವು ಸಮಯಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ಸ್ವಲ್ಪ ಯಾವ ರೀತಿ ಇರುತ್ತೆ ಅಂದರೆ, ಸ್ವಲ್ಪ ಬಂಧು ಮಿತ್ರಗಳಿಂದ ಸ್ವಲ್ಪ ಮನಸ್ತಾಪ, ಏನೋ ವಿಷಯಕ್ಕೆ ಹೇಳಿ ಏನೋ ಮತ್ತೊಂದು ಮಾತಾಡೋದು, ಈ ಮಾತಿನ ಬರದಲ್ಲಿ ಏನೋ ಒಂದು ಮಾತು ಹೇಳೋದು, ಅಲ್ಲ ನೀವು ಹೇಳಿರುವಂತಹ ಮಾತನ್ನು ಬೇರೆಯವ್ರಿಗೆ ತಿಳಿಸೋದು, ಈ ರೀತಿ ಅನಾವಶ್ಯಕವಾಗಿ ಮನಸ್ತಾಪಗಳಿಗೆ ಉಂಟಾಗೋದು. ಈ ಹಣಕಾಸಿನ ವ್ಯವಹಾರಗಳಲ್ಲಿ ಅಡಚಣೆಗಳು, ಬರಬೇಕಾಗಿರುವಂತಹ ಬಿಲ್ಗಳಾಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಸ್ವಲ್ಪ ಲೇಟಾಗಿ ಕೈ ಸೇರುತ್ತೆ. ಪ್ರಯತ್ನ ಅಂದರೆ ಪದೇ ಪದೇ ಕೇಳ್ಕೋಬೇಕಾಗಿರುತ್ತೆ, ಅಥವಾ ಪದೇ ಪದೇ ಸುತ್ತಬೇಕಾಗುತ್ತೆ, ಸುತ್ತಾಟ ತಿರುಗಾಟ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ದೈಹಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಅನ್ನೋದು ಕಾಣಿಸ್ಕೋಬೋದು. ಇನ್ನು ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉತ್ತಮ ಶುಭದಾಯಕನಾಗಿದ್ದಾನೆ. ಮುಂಚೆನೇ ಹೇಳ್ದಂಗೆ ಶನಿ ಪರಮಾತ್ಮ ಸಾಡೆ ಸಾತಿನಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ. ಉತ್ತಮವಾಗಿರುವಂತಹ ವ್ಯಾಪಾರಗಳಲ್ಲಿ, ವೃತ್ತಿಗಳಲ್ಲಿ ಅತ್ಯಧಿಕ ಧನಲಾಭ ಅಂತಲೇ ಹೇಳ್ಬೋದು. ಅದೃಷ್ಟ ಮಕರ ರಾಶಿಯವರಿಗೆ ಮಕರಂ ಮಹದೈಶ್ವರ್ಯಂ ಅನ್ನುವ ರೀತಿಯಲ್ಲಿ ನಿಮಗೆ ಅದೃಷ್ಟವು ಒಲೆದು ಬರುತ್ತೆ. ನೀವು ಮಾಡ್ತಾ ಇರುವಂತಹ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಾ. ಪ್ರಮೋಷನ್ಗಳಾಗಿರ್ಬೋದು, ಅಥವಾ ನೀವು ಹೋಗಬೇಕಾಗಿರುವಂತಹ ಸ್ಥಾನ ವರ್ಗಾವಣೆಗಳಾಗಿರ್ಬೋದು, ಅಥವಾ ಇಂಕ್ರಿಮೆಂಟ್ಗಳಾಗಿರ್ಬೋದು, ಆದಾಯದಲ್ಲಿ ಹೆಚ್ಚಳ ಆಗುವುದು, ಈ ರೀತಿ ಎಲ್ಲ ನಿಮಗೆ ಅದ್ಭುತವಾಗಿ ಆಗ್ತಾ ಇರುತ್ತೆ. ಇನ್ನು ವ್ಯವಹಾರಗಳೆಲ್ಲ ನೀವು ಕೈ ಹಿಡಿರುವಂತಹ ಪ್ರಯತ್ನಗಳಾಗಿರ್ಬೋದು, ಒಂದು ಭೂಮಿ ಮಾರಾಟ ಮಾಡೋದು, ಆಸ್ತಿಗಳು ಕೊಳ್ಳೋದು, ಈ ರೀತಿ ವ್ಯವಹಾರಗಳಲ್ಲೆಲ್ಲ ವಿಜಯ ಸಿಗುತ್ತೆ. ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಉತ್ತಮವಾಗಿರುತ್ತೆ ನೋಡಿ. ಮುಖ್ಯವಾಗಿ ಈ ಸಾಲಗಳಿಂದ ವಿಮುಕ್ತರಾಗ್ತೀರಾ, ಅದು ಸಾಲಗಳು ಸೆಟಲ್ ಮಾಡ್ತೀರಾ. ಈ ಸಾಲನೇ ಬೇಡಪ್ಪ, ಈ ಬಡ್ಡಿಗಳು ಕಟ್ಟಿ ಸಾಕಾಗಿದೆ, 7.5 ವರ್ಷದಿಂದ ತುಂಬ ಹಣಕಾಸಿನ ಪ್ರಾಬ್ಲಮ್ ಇತ್ತು ಅಲ್ವಾ, ಅದರಿಂದ ನಿಮಗೆ ಉತ್ತಮವಾದಂತಹ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಆಗುವುದು, ಆದಾಯದಲ್ಲಿ ಹೆಚ್ಚಳವಾಗುವುದರಿಂದ ಈ ಸಾಲಗಳನ್ನು ಬಗೆಹರಿಸ್ತೀರಾ. ಇದೊಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಸ್ಥಿರಾಸ್ತಿಗಳನ್ನು ಸಂಪಾದನೆ ಮಾಡ್ತೀರಾ. ಒಳ್ಳೆಯ ಮನೆ ತಗೊಳ್ಳೋದಾಗಿರಲಿ, ಆಸ್ತಿ ಪರ್ಚೇಸ್ ಮಾಡೋದಾಗಿರಲಿ, ಒಂದು ಸೈಟ್ ತಗೊಳ್ಳೋದಾಗಿರಲಿ, ನೀವು ಪ್ರಯತ್ನ ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಪ್ರಯತ್ನಗಳಿಗೆ ಅನುಕೂಲವಾದಂತಹ ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಸ್ವಲ್ಪ ಯತ್ನ ಕಾರ್ಯಸಿದ್ಧಿ ಅಂತಾರೆ. ಅಂದರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಈ ಗೌರ್ಮೆಂಟ್ಲಿಂದ ಬರಬೇಕಾಗಿರುವ ಅಪ್ರೂವಲ್ಸ್ ಆಗಿರ್ಬೋದು, ಪೆಂಡಿಂಗಲ್ಲಿರುವಂತಹ ಬಿಲ್ಗಳಾಗಿರ್ಬೋದು, ಲೈಸೆನ್ಸ್ಗಳಾಗಿರ್ಬೋದು ಎಲ್ಲನೂ ಸಿಗುತ್ತೆ. ಈ ಸೇವಕ ವರ್ಗದಿಂದ, ನಿಮ್ಮ ಹತ್ರ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಂದ, ನಿಮ್ಮ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಂದ ಸಹಾಯ ಸಹಕಾರಗಳು ಕೊಡುವುದರಿಂದ ನಿಮಗೆ ಉತ್ತಮ ರೀತಿಯಲ್ಲಿ ಗುರುತುವಿಕೆ, ಅವಾರ್ಡುಗಳು, ರಿವಾರ್ಡುಗಳು, ಮೇಲಧಿಕಾರಿಗಳಿಂದ ಪ್ರಶಂಸೆಗಳು, ಈ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ
ಸಾರ್ವಜನಿಕ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಹೆಸರು ಮಾಡುವುದು, ಕೀರ್ತಿ ಗೌರವ ಗಳಿಸೋದು ಮೊದಲಾದಂತಹ ಫಲಗಳನ್ನು ನೀಡುತ್ತಾ ಉತ್ತಮವಾಗಿದೆ. ಮಕರ ರಾಶಿ ಮತ್ತೊಂದು ಅದೃಷ್ಟ ರಾಶಿ ಈ ವರ್ಷದಲ್ಲಿ ಅಂತ ಹೇಳುವುದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಆದ್ದರಿಂದ ಈ ವರ್ಷ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಮಕರ ರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಶನಿ ಅನುಕೂಲವಾಗಿದ್ದಾರೆ, ಆದ್ದರಿಂದ ಕೈ ಹಿಡಿರುವಂತಹ ಪ್ರಯತ್ನಗಳೆಲ್ಲ ಯಶಸ್ವಿಯಾಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ರಾಶಿಯ ಜೊತೆ ಮತ್ತೊಂದು ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.